ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂಥದ್ದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮೊದಲನೇದಾಗಿ ಶ್ರದ್ಧಾಭಕ್ತಿಯಿಂದ ಪಕ್ಷಾತೀತವಾಗಿ ನಡೆದ ಇಡ್ಲಿ ಹಬ್ಬ, ಹಳೆಯ ಗೆಳೆಯರ ಸಂಗಮ ಒಂದು ಸುದ್ದಿ. ಆದರೆ ಇನ್ನೊಂದು, ಇದೇ ತಿಂಗಳ 11-12ರಂದು ಬಂಡೆ ಮಠದಲ್ಲಿ ಶ್ರೀ ರಂಭಾಪುರಿ ಶ್ರೀಗಳವರ ಇಷ್ಟಲಿಂಗ ಪೂಜೆ. ಎರಡು ವಿಶೇಷ ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನಮ್ಮದು. ಕೆಂಗೇರಿ ಐತಿಹಾಸಿಕ ಪರಂಪರೆ ಉಳ್ಳುವಂತಹ ನಗರ. ಅದರಲ್ಲೂ ಬಂಡೆ ಮಠ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಮಠ. ಬಂಡೆ ಮಠದಲ್ಲಿ ಅತ್ಯಂತ ವಿಶೇಷವಾಗಿ ಇವತ್ತಿನ ದಿವಸ ಅಂದರೆ ಆರಿದ್ರ ನಕ್ಷತ್ರ ಬಂದಂಥ ಸಂದರ್ಭದೊಳಗೆ ಆರಿದ್ರೋತ್ಸವವನ್ನು ಆಚರಿಸುವ ಮೂಲಕವಾಗಿ ಅದನ್ನು ಇಡ್ಲಿ ಹಬ್ಬ ಅಂತಲೂ ಆಚರಿಸಲಾಗ್ತಾ ಇದೆ. ಕೆಂಗೇರಿಯ ಐತಿಹಾಸಿಕ ಇಡ್ಲಿ ಹಬ್ಬ ಇವತ್ತು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಬಂಡೆ ಮಠದೊಳಗೆ ರಥೋತ್ಸವ ನಡೆಯಿತು. ಬಂಡೆ ಮಠದ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳವರು ಅದನ್ನು ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದರು. ಸಂಜೆಯೂ ಕೂಡ ಅನೇಕ ಕಾರ್ಯಕ್ರಮಗಳಿದೆ. ಅದರ ಜೊತೆಯೊಳಗೆ ಅವರ ಪರಮಭಕ್ತರಾಗಿರ್ತಕ್ಕಂತಹ ಮೋಹನ್ ಕುಮಾರ್ ಮಂಜು ಸೂಲಿಕೆರೆಯವರು, ಹಾಗೆಯೇ ಮಹೇಶ್, ಶಶಿಕುಮಾರ್, 3 ಜನ ಅನೇಕರ ಸಹಕಾರದೊಂದಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಇಡ್ಲಿ ಹಬ್ಬವನ್ನು ಆಚರಿಸುವ ಮೂಲಕವಾಗಿ ಸಹಸ್ರಾರು ಭಕ್ತರಿಗೆ ಇಡ್ಲಿ ವಿತರಣೆಯನ್ನು ಕೂಡ ಮಾಡ್ತಾರೆ. ಇದು ಕಾರ್ಯಕ್ರಮದ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಮಹೇಶ್ ರವರ ಮನೆಗೆ ಅಂದರೆ ಅಲ್ಲಿ ಏನು ಇಡ್ಲಿ ಹಬ್ಬದ ಆಚರಣೆಯನ್ನು ಮಾಡಿದ್ರು. ಈ ಸಂದರ್ಭದೊಳಗೆ ವಿಶೇಷ ಪೂಜೆಯನ್ನು ಮಾಡಿ ಬಂಡೆ ಮಠದ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳವರ ಪಾದಪೂಜೆಯನ್ನು ಅನೇಕರು ನೆರವೇರಿಸಿದರು. ಆ ಸಂದರ್ಭದೊಳಗೆ ಅನುಗ್ರಹ ಸಂದೇಶವನ್ನು, ಆಶೀರ್ವಚನವನ್ನು ನೀಡಿದಂತಹ ಬಂಡೆ ಮಠದ ಶ್ರೀಗಳವರು ಇಡ್ಲಿ ಹಬ್ಬ ನಡೆದು ಬಂದ ದಾರಿ, ಇಡ್ಲಿ ಹಬ್ಬ ಅಂತ ಯಾಕೆ ಕರೀತಾರೆ, ಅದೇ ಆರಿದ್ರ ನಕ್ಷತ್ರದ ಏನಿದೆ, ಆರಿದ್ರೋತ್ಸವವನ್ನು ಯಾಕೆ ಆಚರಿಸ್ತೇವೆ ಅನ್ನುವಂಥ ವಿವರಗಳನ್ನು ಕೊಟ್ಟರು. ಆ ವಿವರವನ್ನು ಮೊದಲು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಇವತ್ತು ಒಂದು ಶುಭ ದಿನ. ಬಂಡೆ ಸ್ವಾಮಿಯ ಶಿವಯೋಗಿಗಳ ಉತ್ಸವವನ್ನು ಏರ್ಪಡಿಸಿದೆ. ಈಗಾಗಲೇ ಶಿವಾಲಯಗಳಲ್ಲಿ, ಕೆಂಗೇರಿ ಶಿವಾಲಯದಲ್ಲಿ ಶಿವೋತ್ಸವವನ್ನು ಏರ್ಪಡಿಸಲಾಗಿದೆ ಆಗಿದೆ. ಇದರ ಕಾರಣಾರ್ಥ ಏನು ಅಂತಂದರೆ, ನಾವು ಭೂಲೋಕದಲ್ಲಿ ಶಿವೋತ್ಸವವನ್ನು ಈ ದಿವಸ ಮಾಡ್ತಾ ಇದ್ವಿ. ಅಂದರೆ ಯುಗಾಂತರದಲ್ಲಿ ಅಂಧಕಾಸುರ ಅಂತಕ್ಕಂಥ ಸೂರನನ್ನು, ರಾಕ್ಷಸನನ್ನು ನಮ್ಮ ಸಾಕ್ಷಾತ್ ಶಿವನು ಸಂಹಾರ ಮಾಡಿದ ದಿವಸ ಇವತ್ತು. ಆ ಒಂದು ರಾಕ್ಷಸನ ಸಂಹಾರವನ್ನು ಆ ಶಿವನೇ ಸಂಹಾರ ಮಾಡಿದ ದಿವಸ ಅವನು ಉಗ್ರ ರೂಪ ಶಮನಗೊಳಿಸಲಿಕ್ಕೋಸ್ಕರ ದೇವತೆಗಳೆಲ್ಲ ಸೇರಿ ಆರಿದ್ರ ನಕ್ಷತ್ರವನ್ನು ಶಿವನಿಗೆ ತೋರಿಸ್ತೀವಿ, ಅವನಿಗೆ ಸಮಾಧಾನ ಮಾಡಿರ್ತಾರೆ. ಶುಭ ಸಮಾರಂಭದಲ್ಲಿ ಕೆಂಗೇರಿಯಲ್ಲಿ ಶಿವಯೋಗಿಗಳ ಉತ್ಸವವನ್ನು ಏರ್ಪಡಿಸ್ತಾ ಇದ್ದೀವಿ. ಆಗಿನ ಕಾಲದಿಂದಲೂ ಇದನ್ನು ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ. ಶಿವಯೋಗಿಗಳ ಉತ್ಸವ ಇವತ್ತು ಸಾಯಂಕಾಲದವರೆಗೂ ನಡೀತದೆ. ಈಗಾಗಲೇ ಶಿವಾಲಯದ ಉತ್ಸವವನ್ನು ನೆರವೇರಿದೆ. ಇಲ್ಲಿ ಆ ಪ್ರಯುಕ್ತವಾಗಿ ಅಂಧಕಾಸುರನ ಸಂಹಾರ ಆಗಿದೆ. ನಮಗೆ ಶಿವನು ಶುಭವನ್ನು ತಂದುಕೊಟ್ಟಿದ್ದಾನೆ ಅನ್ನೋದಕ್ಕೆ ಬದಲು ಬಂಡೆ ಸ್ವಾಮಿಗಳ ಉತ್ಸವ ಮಾಡಿ ಇಡ್ಲಿ ಹಬ್ಬ ಅಂತ ಅದನ್ನು ರೂಢಿಗೆ ತಂದುಬಿಟ್ಟಿದೆ. ಇಡ್ಲಿ ಹಬ್ಬ ಅಂದರೆ ಜನಗಳಿಗೆ ವಿತರಣೆ ಮಾಡೋಕ್ಕೆ, ಪ್ರಸಾದ ವಿನಿಯೋಗ ಮಾಡೋಕ್ಕೆ ಭಾಳ ಸುಲಭವಾಗುತ್ತೆ ಅನ್ನೋ ರೀತಿಯಲ್ಲಿ ಎಲ್ಲ ಅವರು ಬಂಧು ಬಳಗನೆಲ್ಲ ಕರೆದು ಇಡ್ಲಿನ ಮಾಡಿಸಿ ಇಡ್ಲಿ ಕೊಡ್ತಾರೆ. ಶಿವಯೋಗಿಗಳ ದರ್ಶನ ಮಾಡಿಸ್ತಾರೆ. ಇವತ್ತು ಪೂರ್ತಿ ಕೆಂಗೇರಿ ಪುರದಲ್ಲಿ ಎಲ್ಲ ಮುಖ್ಯ ಬೀದಿಗಳಲ್ಲಿ ಈ ಉಪನಗರದಿಂದ ಹೊರಟು ಎಲ್ಲ ಉತ್ಸವ ಚೆನ್ನಾಗಿ ವೈಭವವಾಗಿ ನಡೀತದೆ. ನೀವೆಲ್ಲರ ಆ ಶಿವಯೋಗಿಗಳ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ತಗೊಂಡು ಒಳ್ಳೆಯ ಪುಣ್ಯವಂತರಾಗಿ ಅಂತ ಹೇಳಿ ಆ ಶಿವನು ಆ ಬಂಡೇಶ್ವರನು ನಿಮಗೆಲ್ಲ ಆಶೀರ್ವದಿಸಲಿ ಅಂತ ಹೇಳ್ತಿ 4 ಮಾತು ಮುಗಿಸ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಸುಮಾರು ಪುರಾಣ ಕಾಲದಲ್ಲಿ ಯುಗಾಂತರದಿಂದ ಇದು ನಡೀತಾ ಇದೆ. ಆವಾಗಲೂ ಭೂಲೋಕದಲ್ಲಿ ನಡೀತಾ ಇತ್ತು. ಆ ಆಚರಣೆಯನ್ನು ಈ ಕೆಂಗೇರಿ ಸುತ್ತಮುತ್ತ ಭಕ್ತರನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಅದು ಈಗಲೂ ನಡೀತಾ ಇದೆ ಅಷ್ಟೇ. ಇದಕ್ಕೆ ಇಷ್ಟು ವರ್ಷ ಅಂತ ಏನಿಲ್ಲ. ಬಂಡೆ ಮಠದ ಶ್ರೀಗಳವರ ಕೊಟ್ಟಂತಹ ಅನುಗ್ರಹ ಸಂದೇಶ, ಆಶೀರ್ವಚನದ ವಿವರವನ್ನು ನಿಮಗೆ ಕೊಟ್ಟೆ. ಕಾರ್ಯಕ್ರಮಕ್ಕೆ ಒಂದು ರೀತಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಆಗಮಿಸಿದರು. ಇದು ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಕ್ರಮ, ಅದರಲ್ಲೂ ಇಡ್ಲಿ ಹಬ್ಬದ ಕಾರ್ಯಕ್ರಮ. ಕೆಲವೊಬ್ಬರು ಪಕ್ಷ ಬೇರೆ ಆದರೂ ಕೂಡ ವಿಶ್ವಾಸವಿದೆ, ವ್ಯಾಪಾರದ ದೃಷ್ಟಿಕೋನ ಒಟ್ಟೊಟ್ಟಿಗೆ ಸೇರಿಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಮನೋಭಾವದಿಂದ ಒಂದೇ ಕುಟುಂಬದವರು ಅನ್ನುವ ಲೆಕ್ಕಾಚಾರ ಅನೇಕರು ಆಗಮಿಸಿದರು. ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ವಿಶೇಷ ಫೋಟೋವನ್ನು ನಿಮಗೆ ತೋರಿಸಿ ಮತ್ತೆ ವಿವರಕ್ಕೆ ಹೋಗ್ತಾನೆ. ಹಳೆಯ ಗೆಳೆಯರು ಕುಳಿತು ಇಡ್ಲಿ ಹಬ್ಬದ ಕುರಿತಂತೆ ಮಾತನಾಡಿದ್ರು ಅಂತ ನಾವು ಹೇಳ್ತೇವೆ. ಏನು ಮಾತನಾಡೋ ನಮಗೆ ಗೊತ್ತಿಲ್ಲ ಅದು. ಯಾಕೆಂದರೆ
ಭಾರತೀಯ ಜನತಾ ಪಕ್ಷದ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಅಧ್ಯಕ್ಷರಾದಂಥ CM ಮಾರೇಗೌಡರು ಕೂಡ ಉಪಸ್ಥಿತರಿದ್ದರು. CMC ಸತ್ಯನಾರಾಯಣ, ಎನ್ ಸತ್ಯನಾರಾಯಣ, ಜವರಾಯಗೌಡರು, ರುದ್ರೇಶ್ ಅವರು ಒಟ್ಟಿಗೆ ಕುಳಿತು ಒಂದಷ್ಟು ಲೋಕೋಪಚಾರವಾಗಿ ಮಾತನಾಡಿದ್ರು. ಗೊತ್ತಿಲ್ಲ ಏನು ಅಂಥೇಳಿ ಅಂತ, ರಾಜಕೀಯ ಏನೂ ಇಲ್ಲ ಅಂತ ಅನೇಕರಾದ್ರು ಇವರೆಲ್ಲರೂ ಒಟ್ಟಿಗೆ ಕೂತಿದ್ದು ನೋಡಿದಾಗ ಹಳೆಯ ಗೆಳೆಯರು ಸಂಗಮವಾಗಿದ್ದಾರೆ, ಇಡ್ಲಿ ಹಬ್ಬ ನೆಪವ ಅಂತ ಒಂದಷ್ಟು ನಡೀತು. ಅದು ರಾಜಕೀಯ ಬೇಡ. ಈಗ ಹಳೆಯ ಗೆಳೆಯರು ಒಟ್ಟಿಗೆ ಕುಳಿತು ಮಾತನಾಡಿದ್ರು, ಇಡ್ಲಿಯನ್ನು ಸವದ್ರು. ಅದೊಂದು ಫೋಟೋವನ್ನು ವಿಡಿಯೋ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದಾನೆ. ಅದಾದಮೇಲೆ ಭಾರತೀಯ ಜನತಾ ಪಕ್ಷದ ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷರಾಗಿರ್ತಕ್ಕಂಥ M ರುದ್ರೇಶ್ ಅವರು ಮಾತನಾಡಿ ಇಡ್ಲಿ ಹಬ್ಬದ ವಿವರಗಳನ್ನು ನೀಡಿದರು. ಅದಾದಮೇಲೆ ಕೆಂಗೇರಿಯಲ್ಲಿ ನಮ್ಮ ಬಂಡೆ ಮಠದಲ್ಲಿ ನಾವು ಬಾಲ್ಯದಿಂದ ನೋಡ್ತಾ ಇರ್ತಕ್ಕಂಥ ಒಂದು ಹಬ್ಬ ಇದು. ಬಂಡೆ ಮಠದ ಒಂದು ರಥೋತ್ಸವ ನಡೀತೈತೆ. ಬಂಡೆ ಸ್ವಾಮಿ ಉತ್ಸವ ಮತ್ತು ಬಸವೇಶ್ವರ ರಥೋತ್ಸವ ಎಲ್ಲ ನಡೆಯುತ್ತೆ. ನಾವು ಬಾಲ್ಯದಿಂದಲೂ ಇಲ್ಲಿ ಭಾಗವಹಿಸಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಇಲ್ಲಿ ಪ್ರತಿದಿನ ನಡೆಸ್ಕೊಂಡು ಬರ್ತಾ ಇರೋದು ಪದ್ಧತಿ ಇದು. ಇವತ್ತು ಇಡ್ಲಿ ಹಬ್ಬ, ವಿಶೇಷವಾಗಿ ಇಡ್ಲಿ ಹಬ್ಬ ಎಲ್ಲರ ಮನೆಯಲ್ಲೂ ನಮಗೆ ಕೆಂಗೇರಿ ಹೋಬಳಿ ಸುತ್ತಮುತ್ತ ಇರ್ತಕ್ಕಂಥ ನಮ್ಮೆಲ್ಲ ಗ್ರಾಮಗಳವರು ಬಂದು ನಮ್ಮ ಕೆಂಗೇರಿಯಲ್ಲಿ ಇರ್ತಕ್ಕಂಥ ಮನೆಯವ್ರ ಮನೆಯಲ್ಲಿ, ನಮ್ಮ ಪರಿಚಯಸ್ಥರು ಅಂದರೆ ನಮ್ಮ ಸ್ನೇಹಿತರು ಸಂಬಂಧಿಕರು ಅವ್ರ ಮನೆಗಳಲ್ಲಿ ಇಡ್ಲಿ ತಿನ್ನೋದೇ ಒಂದು ದೊಡ್ಡ ಒಂದು ಖುಷಿ ಹಬ್ಬ. ಹಾಗಾಗಿ ಇದಕ್ಕೆ ಭಾಗವಹಿಸ್ತಾ ಇದ್ದೀವಿ. ಸನ್ಮಾನ್ಯ ನಮ್ಮ MLC ಆಗಿರ್ತಕ್ಕಂಥ ಜವರೇಗೌಡರು ಬಂದಿದ್ದಾರೆ, ಮತ್ತು ಎಲ್ಲ ಕಾರ್ಯಕರ್ತರು ಇದ್ದಾರೆ. ನಮ್ಮೆಲ್ಲ ಕೆಂಗೇರಿ ಹೋಬಳಿಯ ನಮ್ಮೆಲ್ಲ ಸ್ನೇಹಿತರು ಸಂಬಂಧಿಕರು ಎಲ್ಲ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಜನವರಿ 8ರಂದು ಗುರುವಾರ ಕೆಂಗೇರಿ ಉಪನಗರದ ಮೊದಲನೆಯ ಮುಖ್ಯ ರಸ್ತೆ ನಂಬರ್ 875ರಲ್ಲಿ ಆಗ್ಮೆಂಟೆಡ್ ರಿಯಾಲಿಟಿ ಶಿಕ್ಷಣದ ಸಹಿತ ಸಮಗ್ರ ಮನೋವಿಕಾಸದ ಐಕಿಡ್ಸ್ ಶಾಲಾ ಲೋಕಾರ್ಪಣಾ ಸಮಾರಂಭ. ಬನ್ನಿ ಶುಭ ಹಾರೈಸಿ. ನಿಮಗೆ ಹೃದಯಪೂರ್ವಕ ಸ್ವಾಗತ. ಆಡಳಿತ ಮಂಡಳಿ ಐಕಿಡ್ಸ್ ಕೆಂಗೇರಿ. ಜಾತ್ಯತೀತ ಜನತಾದಳದ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ TN ಜವರಾಯಗೌಡರು ಕೂಡ ಮಾತನಾಡಿದ್ರು. ಇಡ್ಲಿ ಹಬ್ಬದ ಬಗ್ಗೆ ನನಗೆ ಅಷ್ಟೊಂದು ವೈಶಿಷ್ಟ್ಯದ ಬಗ್ಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ, ಅತ್ಯಂತ ಸಂತಸವಾಗ್ತಿದೆ. ಇದು ಮುಗಿಸ್ಕೊಂಡು ನಾವು ಬಂಡೆ ಮಠಕ್ಕೆ ಭೇಟಿಯನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಆಡಿದ್ರು. ಈ ಹಬ್ಬ ಹರಿದೋತ್ಸವ ಆಚರಣೆ ಇದೆ ಅನ್ನೋದೇ ಇವತ್ತೇ ನಂಗೆ ಗೊತ್ತಾಗಿದೆ. ರಾತ್ರಿ ನನಗೇನು ಬನ್ನಿ ಅಂತೇಳಿ ಆಹ್ವಾನ ಕೊಟ್ಟಿದ್ದರು. ಮಹೇಶ್ ಮನೆಯಲ್ಲಿ ಇವತ್ತು ತಿಂಡಿಗೆ ಅರೇಂಜ್ ಮಾಡಿದ್ದೀವಿ ಅಂತ. ರಾತ್ರಿ ಗೊತ್ತಾಯಿತು ಹರಿದೋತ್ಸವ ಇಡ್ಲಿ ಹಬ್ಬ ಸುಮಾರು ಕಾಲಗಳಿಂದ ಕೆಂಗೇರಿ ಹುಟ್ಟುತ್ತಗೊಂಡು ನಡ್ಕೊಂಬತ್ತಾ ಇದೆ ಅಂತ. ನಾನು ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಹೊಸದಾಗಿ ಉದಯ ಆಯಿತು 2008ರಲ್ಲಿ. 2009 ರಾಜಕೀಯ ಪ್ರಾರಂಭನೆ ಮಾಡಿದ್ಮೇಲೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನನಗೆ. ಅದರಿಂದ ಇದ್ರ ಬಗ್ಗೆ ಇತಿಹಾಸ ಗೊತ್ತಿಲ್ಲ, ಆದರೂ ಹಿಂದಿನ ಕಾಲದಿಂದ ನಡ್ಕೊಂಬರ್ತಾ ಇದೆ ಅಂತ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರಂತೆ. ತುಂಬ ಸಂತೋಷ. ಇಂಥದ್ದೆಲ್ಲ ಮಾಡಿ ಒಂದು ಕಡೆ ಸೇರಿ ಒಂದು ಸೌಹಾರ್ದತೆಯನ್ನು ಮೆರೆಯೋದು ಭಾಳ ವಿಶೇಷ. ಹಾಗಾಗಿ ಈ ಹಬ್ಬ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ನಮ್ಮ ಜನ ಮಾಡಲಿ, ನಮ್ಮೆಲ್ಲ ಒಂದು ಬಾಂಧವ್ಯವನ್ನು ಬೆಳೆಯುವಂಥ ಒಂದು ಕೆಲಸ ಇಂಥ ಕಾರ್ಯಕ್ರಮಗಳಿಂದ ಮೂಡಿ ಬರ್ತಾ ಇದ್ದಾವೆ. ಬರಲಿ. ಈ ಹಬ್ಬದ ಏನು ಆಚರಣೆ ಮಾಡ್ತಾಯಿದ್ದಾರೆ ಎಲ್ಲರಿಗೂ ನಾನು ಶುಭಾಶಯಗಳನ್ನ ಕೊಡ್ತೀನಿ. ಹಾಗೆ ಬಂಡೆ ಮಠದಲ್ಲಿ ಬಂಡೇಶ್ವರ ಸ್ವಾಮಿ ರಥೋತ್ಸವ ಇದೆ. ರಥೋತ್ಸವಕ್ಕೂ ಸಹ ನಾವೀಗ ಅಲ್ಲಿ ಭೇಟಿ ಕೊಟ್ಟು ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾಯಿದ್ವಿ. ಈ ಕಾರ್ಯಕ್ರಮ ಏನು ಮಾಡಿರ್ತಕ್ಕಂಥ ನಮ್ಮ ಸ್ನೇಹಿತರುಗಳು ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ, ಶುಭವಾಗಲಿ ಅಂತೇಳಿ ಶುಭವನ್ನು ಹಾರೈಸ್ತೀನಿ. ತಡವಾಗಿ ಕೇಂದ್ರ ಸಚಿವರು, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದೆ ಶೋಭಾ ಕರಂದ್ಲಾಜೆಯವರು ಆಗಮಿಸಿ ದೇವಸ್ಥಾನದ ಬಂಡೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಬಂಡೆ ಮಠದ ಶ್ರೀಗಳವರೊಂದಿಗೆ ಚರ್ಚೆಯನ್ನು ಮಾಡಿ ಅವರೂ ಕೂಡ ಇಡ್ಲಿಯನ್ನು ಸವಿದು ಈ ಹಬ್ಬದ ವೈಶಿಷ್ಟ್ಯವನ್ನು ನೋಡಿ ನಿಜಕ್ಕೂ ಹರ್ಷವನ್ನು ವ್ಯಕ್ತಪಡಿಸಿದ್ರು. ಅವರು ಏನು ಹೇಳಿದ್ರು ಅನ್ನುವಂಥ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಬಂಡೆ ಮಠದಲ್ಲಿ ಇವತ್ತು ಉತ್ಸವ ನಡೀತಾ ಇದೆ. ಬಂಡೆ ಮಠದ ಉತ್ಸವ ಅಂದರೆ ಅದು ಇಡ್ಲಿ ಹಬ್ಬ. 100 ವರ್ಷಗಳ ಕಾಲದಿಂದ ಜನ ಭಕ್ತಿಯಿಂದ ಈ ಮಠಕ್ಕೆ ನಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಇಡ್ಲಿ ಉತ್ಸವವನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರ ಮನೆಯಲ್ಲಿ ಇವತ್ತು ಎಲ್ಲರಿಗೂ ಇಡ್ಲಿ ಸಿಗುತ್ತೆ. ಪೂಜ್ಯ ಶ್ರೀಗಳು ಬಂಡೆ ಮಠವನ್ನು
ಅತ್ಯಂತ ವೈಭವಯುತವಾಗಿ ಕಟ್ಟಿದ್ದಾರೆ. ಎಲ್ಲ ಭಕ್ತರ ಸಹಕಾರದಿಂದ ಕಟ್ಟಿದ್ದಾರೆ. ಎಲ್ಲ ಭಕ್ತರ ಸಹಕಾರದಿಂದ ಈ ಮಠ ಅಭಿವೃದ್ಧಿ ಆಗ್ತಾ ಇದೆ, ನಡೀತಾ ಇದೆ. ನನಗೂ ಇವತ್ತು ಇಲ್ಲಿ ಬರೋಕ್ಕೆ ತುಂಬ ಖುಷಿಯಾಗಿದೆ. ಪೂಜ್ಯರ ಆಶೀರ್ವಾದವನ್ನು ಪಡೆದು ಈ ಉತ್ಸವದಲ್ಲಿ ಭಾಗವಹಿಸಿ ದೇವರ ಅನುಗ್ರಹವನ್ನು ಪಡಿಬೇಕನ್ನೋ ಕಾರಣಕ್ಕಾಗಿ ನಾನು ಬಂದಿದ್ದೀನಿ. ಅದಕ್ಕಾಗಿ ಎಲ್ಲ ಜನರು ಬನ್ನಿ, ಇವತ್ತು ಸಂಜೆ ತನಕ, ರಾತ್ರಿ ತನಕ ಇರುವಂಥ ಹಬ್ಬದಲ್ಲಿ ಭಾಗವಹಿಸಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಎಲ್ರಿಗೂ ಕೂಡ ಮಾಡ್ತಾಯಿದ್ದೀನಿ.
ಈ ಕಾರ್ಯಕ್ರಮದೊಳಗೆ ಅನೇಕರು ಪಾಲ್ಗೊಂಡಿದ್ದರು. ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ವಿ ಸತ್ಯನಾರಾಯಣ, ರಾ ಅಂಜನಪ್ಪ, KR ಸುಧೀರು, MP ಶಿವಸ್ವಾಮಿ, ಮಂಜುನಾಥಯ್ಯ, ಸ್ಪಾಟ್ ನಾಗರಾಜು, ಜೆ ರಮೇಶು, ಯದುನಂದನ, ಸೂಲಿವಾರ ಬಸವರಾಜು, ಹಾಗೆ ಬಂಡೆ ಮಠದ ಪ್ರಮುಖರಾಗಿರ್ತಕ್ಕಂಥ ಜಗದೀಶು, ಹೀಗೆ ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಯಶವಂತಪುರ ಜಾತ್ಯತೀತ ಜನತಾ ದಳದ ಕೆಂಗೇರಿ ಹೋಬಳಿ ಅಧ್ಯಕ್ಷ ಕೇಶವಮೂರ್ತಿ ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಒಂದು ರೀತಿ ಧಾರ್ಮಿಕ ಕಾರ್ಯಕ್ರಮ ಇದು, ಯಾವುದೇ ರಾಜಕೀಯದ ಕಾರ್ಯಕ್ರಮವಲ್ಲ. ಇವರೆಲ್ಲ ಪಾಲ್ಗೊಂಡಿದ್ದರು. ಅವ್ರು ಏನೇನು ಹೇಳಿದ್ರು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಶ್ರದ್ಧಾಭಕ್ತಿಯಿಂದ ಪಕ್ಷಾತೀತವಾಗಿ ನಡೆದಂಥ ಇಡ್ಲಿ ಹಬ್ಬದ ಬಗ್ಗೆ ಮಾತನಾಡಿದಂಥ ಶ್ರೀಗಳಿಂದ ಹಿಡಿದು ರಾಜಕೀಯ ನಾಯಕರು ಏನೇನು ಮಾತನಾಡಿದ್ರು ಅಂತ ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಜನವರಿ 8ರಂದು ಗುರುವಾರ ಕೆಂಗೇರಿ ಉಪನಗರದ ಮೊದಲನೆಯ ಮುಖ್ಯ ರಸ್ತೆ ನಂಬರ್ 875ರಲ್ಲಿ ಆಗ್ಮೆಂಟೆಡ್ ರಿಯಾಲಿಟಿ ಶಿಕ್ಷಣದ ಸಹಿತ ಸಮಗ್ರ ಮನೋವಿಕಾಸದ ಐಕಿಡ್ಸ್ ಶಾಲಾ ಲೋಕಾರ್ಪಣಾ ಸಮಾರಂಭ. ಬನ್ನಿ ಶುಭ ಹಾರೈಸಿ. ನಿಮಗೆ ಹೃದಯಪೂರ್ವಕ ಸ್ವಾಗತ. ಆಡಳಿತ ಮಂಡಳಿ ಐಕಿಡ್ಸ್ ಕೆಂಗೇರಿ. ಇನ್ನೊಂದು ಅಂತಂದರೆ ಇದೇ ತಿಂಗಳ 11, 12ನೇ ತಾರೀಕು ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ಶ್ರೀಗಳವರು ಕೆಂಗೇರಿ ಉಪನಗರದ ಬಂಡೆ ಮಠಕ್ಕೆ ಆಗಮಿಸ್ತಾ ಇದ್ದಾರೆ. 11 ಮತ್ತು 12ನೇ ತಾರೀಕು ಶ್ರೀ ರಂಭಾಪುರಿ ಶ್ರೀಗಳವರ ಇಷ್ಟಲಿಂಗ ಪೂಜೆ, ಭಕ್ತರುಗಳವರಿಗೆ ಪಾದಪೂಜೆ, ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅವತ್ತು SJR ಶಾಲೆಯಿಂದ ಶ್ರೀ ರಂಭಾಪುರಿ ಶ್ರೀಗಳವರ ಒಂದು ಭವ್ಯವಾಗಿರ್ತಕ್ಕಂತಹ ಮೆರವಣಿಗೆ ನಡೆಯುತ್ತೆ. ಸಾರೋಟ್ನಲ್ಲಿ ಅವರನ್ನು ಸ್ವಾಗತಿಸಲಾಗುತ್ತೆ ಅಂತಕ್ಕಂಥದ್ದು. ಈ ಕುರಿತಂತೆ ಬಂಡೆ ಮಠದ ಭಕ್ತರು, ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರ್ತಕ್ಕಂತಹ ಶಶಿಕುಮಾರ್ ಅವರು ಅದರ ವಿವರವನ್ನು ನೀಡಿದರು. ಏನು ವಿವರವನ್ನು ನೀಡಿದ್ರು ಅಂತ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಏನಿವತ್ತು ಬಂಡೆಸ್ವಾಮಿ ಉತ್ಸವ ಮತ್ತು ಆರಿದ್ರೋತ್ಸವ ಪ್ರತಿ ವರ್ಷ ಏನು ಹುಣ್ಣಿಮೆ ಪ್ರಯುಕ್ತ ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಆರಿದ್ರೋತ್ಸವದಲ್ಲಿ ವಿಶೇಷವಾಗಿ ಇಡ್ಲಿ ಹಬ್ಬ ಅಂತಲೇ ನಮ್ಮ ಕೆಂಗೇರಿ ಭಾಗದಲ್ಲಿ ಆಚರಣೆ ಮಾಡ್ತೀವಿ. ಮೊದಲನೇದಾಗಿ ಎಲ್ರಿಗೂ ಈ ಶುಭ ಸಂದರ್ಭದಲ್ಲಿ ಭಗವಂತ ಅವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಏನು 11 ಗಂಟೆಗೆ ಬಂಡೆ ಮಠದಲ್ಲಿ ರಥೋತ್ಸವ ಇದೆ. ತೇರು ಎಳೆಯೋದ್ರ ಮುಖಾಂತರ ಅದಕ್ಕೆ ಪರಮ ಪೂಜ್ಯರು ಚಾಲನೆ ಕೊಡ್ತಾರೆ. ಹಾಗೂ ಇದೇ ತಿಂಗಳು 11 ಮತ್ತು 12ನೇ ತಾರೀಕು ರಂಭಾಪುರಿ ಶ್ರೀಗಳು ನಮ್ಮ ಬಂಡೆ ಮಠಕ್ಕೆ ಆಗಮಿಸ್ತಾ ಇದ್ದಾರೆ. ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಇದೆ. ಆದ್ದರಿಂದ ದಯಮಾಡಿ ಸದ್ಭಕ್ತರೆಲ್ಲರೂ ಈ ಕಾರ್ಯಕ್ರಮವನ್ನು ಮಠದಲ್ಲಿ ಆಯೋಜನೆ ಮಾಡಿದ್ವಿ. ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಮತ್ತು ಎರಡೂ ದಿನವೂ ಎಲ್ಲರೂ ಭಕ್ತರು ಭಾಗವಹಿಸಬೇಕು ಅಂತ ಈ ಶುಭ ಸಂದರ್ಭದಲ್ಲಿ ಕೇಳ್ಕೊತೀನಿ. ಅದಾದಮೇಲೆ ರುದ್ರೇಶ್ ರವರು ಕೂಡ ಆ ವಿವರಗಳನ್ನು ನೀಡಿದರು. ಅಂತ 12ನೇ ತಾರೀಕು 11 ಮತ್ತು 12 ಶ್ರೀ ಬಂಡೆ ಮಠಕ್ಕೆ ರಂಭಾಪುರಿ ಶ್ರೀ ಜಗದ್ಗುರುಗಳು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮನ ಅದ್ಧೂರಿಯಾಗಿ ಮತ್ತು ಒಂದು ಧರ್ಮ ಸಂದೇಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸನ್ಮಾನ್ಯ ಯಡಿಯೂರಪ್ಪನವರು, ಜವರೇಗೌಡರು, ಶೋಭಾ ಕರಂದ್ಲಾಜೆ ಅವರು ಎಲ್ಲರೂ ಬರ್ತಾರೆ. ದಯಮಾಡಿ ತಾವು ಬನ್ನಿ, ನಾವು ಬರ್ತೀವಿ, ಭಾಗವಹಿಸೋಣ. ಈ ಒಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿ ನಾವೆಲ್ಲ ಆಶೀರ್ವಾದ ಪಡೆಯೋಣ ಅಂತ ಈ ಮೂಲಕ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. TN ಜವರಾಯಗೌಡರು ಕೂಡ ವಿವರಗಳನ್ನು ನೀಡಿ ಶ್ರೀಗಳವರ ಆಗಮನ ನಿಜಕ್ಕೂ ನಮಗೆ ಸಂತೋಷ. ಶ್ರೀಗಳವರನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ವೈಭವೋಪೇತವಾಗಿ ಅವರನ್ನು ಸ್ವಾಗತಿಸೋಣ, ಭವ್ಯವಾಗಿ ಮೆರವಣಿಗೆಯನ್ನು ಮಾಡೋಣ, ಅವರ ಪಾದಪೂಜೆಯನ್ನು ಮಾಡೋಣ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಜವರಾಯಗೌಡರು ಏನು ಹೇಳಿದ್ರು ಅಂತ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ದಿನಾಂಕ 11/1/2026 ಶ್ರೀ ಜಗದ್ಗುರು ಬಾಳೆಹೊನ್ನೂರಿನ ರಂಭಾಪುರಿ ಮಠಾಧಿಪತಿಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಾವೆಲ್ಲ ಸೇರಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸಿ ಅವ್ರನ್ನ ಬರಮಾಡಿಕೊಂಡು ಅವರ ಪಾದಪೂಜೆಯನ್ನು ಭಾಳ ಅದ್ಧೂರಿಯಾಗಿ ನೆರವೇರಿಸಬೇಕು ಅಂತೇಳಿ ಈ ಕೆಂಗೇರಿಯ ಬಡಾವಣೆಯ ಎಲ್ಲ ನಾಗರಿಕರು ನಿಶ್ಚಯ ಮಾಡಿರುವುದರಿಂದ ಬಂಡೆ ಮಠದ ಸ್ವಾಮಿಗಳ ನೇತೃತ್ವದಲ್ಲಿ ಈ ಪೂಜೆ ಜರುಗ್ತಿರೋದ್ರಿಂದ ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ನಾಗರಿಕ ಬಂಧುಗಳು ಎಲ್ಲ ಮಹಾಜನತೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಪರಮ ಪೂಜ್ಯರ ಆಶೀರ್ವಾದನ ಪಡಿಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಕೋರ್ತೇನೆ. ಅದಾದಮೇಲೆ ಬಂಡೆ ಮಠದ ಹಿರಿಯ ಭಕ್ತರಾಗಿರ್ತಕ್ಕಂಥ ಮಂಜುನಾಥಯ್ಯನವರು ಕೂಡ ಮಾತನಾಡಿ ಏನು ಕಾರ್ಯಕ್ರಮಗಳಿದೆ ಅನ್ನುವಂಥದ್ದು ವಿವರಗಳನ್ನು ನೀಡಿದರು. 11-12 ನಡೆಯುವ ನಮ್ಮ ಜಗದ್ಗುರುಗಳಾದ ಶ್ರೀ 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 ಸ್ವಾಮೀಜಿಯವರು ನಮ್ಮ ಬಂಡೆ ಮಠದ ಆವರಣದಲ್ಲಿ ಬರ್ತಾ ಇದ್ದಾರೆ. ಮತ್ತು ಅವತ್ತು 11ನೇ ತಾರೀಕು ಸಾಯಂಕಾಲ ಜಗದ್ಗುರು ರೇಣುಕಾಚಾರ್ಯ ಕಾಲೇಜಿಂದ
ಅವರಿಗೆ ಸಾರೋಟ್ನಲ್ಲಿ ಮೆರವಣಿಗೆ ಸಹ ಮಾಡಿದ್ದೇವೆ, ಏರ್ಪಡಿಸಿದ್ದೇವೆ. ಅವ್ರು ಬಂದಿರೋದು ನಮ್ಮ ಪುಣ್ಯ. ಇದು 40 ವರ್ಷದ ಇತಿಹಾಸದಲ್ಲಿ ನಾವು ನಮ್ಮ ಗುರುಗಳನ್ನ ಕರ್ಸೋದೇ ಭಾಳ ಕಷ್ಟ ಆಗಿತ್ತು. ಇವಾಗ ಬಂದಿದ್ದಾರೆ. ನಣಿಯನಕೆರೆ ಸ್ವಾಮೀಜಿ ಬರ್ತಾರೆ, ಮತ್ತು ಶಿವಗಂಗೆ ಸ್ವಾಮೀಜಿಗಳು ಬರ್ತಾರೆ, ಆಮೇಲೆ ಇನ್ನೂ ಅನೇಕ ಸ್ವಾಮೀಜಿಗಳೆಲ್ಲ ಆಗಮಿಸ್ತಾರೆ. ಇಂದಿನ ದಿನ ಎಲ್ಲ ಸ್ವಾಮೀಜಿಗಳು ನಮ್ಮ ಜಗದ್ಗುರುಗಳು ಬಂದು ಬರೀ ಮಠದಲ್ಲಿ ಉಳ್ಕೊಳ್ತಾರೆ. ಮತ್ತು 12ನೇ ತಾರೀಕು ಶಿವ ದೀಕ್ಷೆ ಇರುತ್ತೆ, ಇದು ಶಿವಲಿಂಗ ದೀಕ್ಷೆ ಇರುತ್ತೆ, ಪಾದಪೂಜೆ ನಡೆಯುತ್ತೆ. ಇವೆಲ್ಲ ನಡೆಯೋದ್ರಿಂದ ನಮ್ಮ ಮಹಾಭಕ್ತರುಗಳೆಲ್ಲರೂ ಅದಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೋಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ರಂಭಾಪುರ ಶ್ರೀಗಳವರ ಇಷ್ಟಲಿಂಗ ಪೂಜೆಯ ಕಾರ್ಯಕ್ರಮ 11 ಮತ್ತು 12ನೇ ತಾರೀಕು ಕೆಂಗೇರಿ ಉಪನಗರದ ಬಂಡೆ ಮಠದಲ್ಲಿ ನಡೆಯುತ್ತೆ. ನಾವೆಲ್ಲರೂ ಪಾಲ್ಗೊಳ್ಳಬೇಕು ಅನ್ನುವಂತಹ ಮಾತುಗಳನ್ನು ಹೇಳಲು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮತ್ತೆ ವಿಶೇಷವಾದ ಸುದ್ದಿ, ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.